ನಾವು ಶಿವರಾತ್ರಿ ಹಬ್ಬದಲ್ಲಿ ಈ ಉತ್ತರಾಣಿ ಗಿಡದ ಕಡ್ಡಿಯನ್ನ ನಾವು ಈ ತರ 3 ಕಡ್ಡಿ ಬರುತ್ತಲ್ಲ, ಇದಕ್ಕೆ ಹತ್ತಿಯನ್ನು ಸುತ್ತಿ ಆ ಹತ್ತಿಗೆ ಹರಳೆಣ್ಣೆಯನ್ನು ಹಾಕಿ ತ್ರಿಶೂಲದ ತರ ಮಾಡಿ ಅದರಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ. ಈ ಒಂದು ಕಡ್ಡಿಯಿಂದ ಈ ಕಡ್ಡಿಯನ್ನ ತಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ಕಡ್ಡಿಯನ್ನು ಕುಯ್ಕೊಳೋದಕ್ಕೆ ಅಂತ ಬಂದ್ವಿ. ಉತ್ತರಾಣಿ ಗಿಡ. ಈ ಉತ್ತರಾಣಿ ಗಿಡವನ್ನು ನೋಡಿ ಈ ತರ ಇರುತ್ತೆ. ಇದರಲ್ಲಿ ಹಲವಾರು ಉಪಯೋಗಗಳಿದಾವೆ. ಔಷಧೀಯ ಗುಣಗಳು ತುಂಬಾನೇ ಇದಾವೆ ಇದರಲ್ಲಿ. ಏನಪ್ಪಾ ಅಂತಂದ್ರೆ ಈ ಎಲೆ ಏನಿದೆ, ಈ ಎಲೆಯನ್ನ ನಾವು ಕಷಾಯದ ರೀತಿಯಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಭೇದಿ ಆಗತಕ್ಕಂಥದ್ದು, ಹೊಟ್ಟೆ ಉರಿ ಬರತಕ್ಕಂಥದ್ದು, ಮತ್ತೆ ಮಲಬದ್ಧತೆ ಬರತಕ್ಕಂಥದ್ದು ಎಲ್ಲದಕ್ಕೂ ಕೂಡ ತುಂಬ ಉಪಯೋಗ. ಹಾಗೆ ಈ ಕಡ್ಡಿಯ ಈ ಅಕ್ಕಿ ಏನು ಬರುತ್ತೆ, ಉತ್ತರಾಣಿ ಅಕ್ಕಿ, ಇದನ್ನ ಬಿಡಿಸ್ಬಿಟ್ಟು ನಾವು ಇದನ್ನು ಪುಡಿ ಮಾಡಿ ಇದರ ಒಂದು ಜ್ಯೂಸನ್ನ ಕುಡಿಯೋದ್ರಿಂದ ಹಲವಾರು ಉಪಯೋಗಗಳು ಕೂಡ ಇದಾವೆ. ಹಾಗೆ ಈ ಎಲೆ ಯಾವ್ಯಾವುದಕ್ಕಪ್ಪ ಮತ್ತಿನ್ನು ಅಂತಂದ್ರೆ, ಈ ಚೇಳು ಕಚ್ಚಿದ್ರೆ, ಕುಟುಕಿದ್ರೆ ಇದೆಲ್ಲದಕ್ಕೂ ಕೂಡ ಆ ಒಂದು ಜಾಗದಲ್ಲಿ ಇದನ್ನ ಪೇಸ್ಟ್ ಮಾಡಿ ಮೆತ್ತಿದ್ರೆ ತುಂಬಾ ಒಳ್ಳೆಯದು. ಮತ್ತೆ ಕಾಲಿನಲ್ಲಿ ಆಣಿ ಆದಂತ ಸಂದರ್ಭದಲ್ಲಿ ಈ ಎಲೆಯ ಒಂದು ಪೇಸ್ಟ್ ಅನ್ನ ಮಾಡಿ ಆ ಜಾಗಕ್ಕೆ ಇಟ್ಟರೆ ಆಣೆ ಅನ್ನೋದು ಹೊರಟೋಗುತ್ತೆ. ಮತ್ತೆ ಇದು ಹಲವಾರು ಉಪಯೋಗಗಳಿದ್ದಾವೆ. ಆದಷ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ.